ಇವತ್ತು ನಾವು ಒನ್ ಆಫ್ ದ ಲಾರ್ಜೆಸ್ಟ್ ವೆಜಿಟೇರಿಯನ್ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತಿದೀವಿ. ಚೆನ್ನು ಬಾಯ್, ಊಟ ಮಾಡೋಣ, ಮಸ್ತ್ ಬ್ಯಾಟಿಂಗ್ ಮಾಡೋಣ, ಮಜ್ಜಿಗೆ ಕುಡಿಯೋಣ ಫಸ್ಟ್ ಈಗ. ಹೊಟ್ಟಿ ತಂಪ್ ಮಾಡಿ. ಪರಮಾತ್ಮ ಕಡಲೆ ಚಟ್ನಿ, ಕಾಯಿ ಚಟ್ನಿ ಮಕ್ಕೊಂತೀನಿ ತಿಂದ. ಮ್ಯಾಂಗೋ ಪಪ್ಪು, ಮ್ಯಾಂಗೋ ಚಟ್ನಿ. ದೂರೋಡ ಅಲ್ಲ. ಓ ಮೈ ಕೇಸರ್ ಮ್ಯಾಂಗೋಸ್ ಇಂಡಿಯಾದಿಂದ ಬಂದಿದೆ. ಪಟೇಲ್ ಬ್ರದರ್ಸ್ ಇಂದ ತಗೊಂಡಿ ಮ್ಯಾಂಗೋಸ್. ಚಲೋ ಐತ್ಲಿ. ಚಿಯರ್ಸ್ ಗಾಯ್ಸ್, ನಮ್ಮ ಇಂಡಿಯನ್ ಕೇಸರ್ ಮ್ಯಾಂಗೋಸ್ ಅಮೆರಿಕಾದಲ್ಲಿ. ಹೇ ಗಾಯ್ಸ್, ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 Tickets Anywhere. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು USA ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀವಿ. ನಮ್ಮ ಹಳೆ ವಿಡಿಯೋಸ್ ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ನಾವಿರೋದು USA ಅಲ್ಲಿ ಟೆಕ್ಸಸ್ ಅನ್ನೋ ಸ್ಟೇಟ್ ನಲ್ಲಿ. ಇಲ್ಲಿ ತುಂಬಾನೇ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ಅಂಡ್ ತುಂಬಾ ಪಾಪ್ಯುಲರ್ ಆಗಿರೋ ಇಂಡಿಯನ್ ರೆಸ್ಟೋರೆಂಟ್ಸ್ ಕೂಡ ಇದೆ. ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ನಿಮಗೆ ಒನ್ ಆಫ್ ದ ಬೆಸ್ಟ್ ದಾವಣಗೆರೆ ಮಸಾಲೆ ಬೆಣ್ಣೆ ದೋಸೆನ ತೋರಿಸಿದ್ವಿ ನಿಮಗೆ, ಸಿಂಪ್ಲಿ ಸೌತ್ ಅಂತ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ. ಇವತ್ತು ನಾವು ಒನ್ ಆಫ್ ದ ಲಾರ್ಜೆಸ್ಟ್ ವೆಜಿಟೇರಿಯನ್ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತಿದೀವಿ. ಇದಿರೋದು ಅರ್ವಿಂಗ್ ಅಂತ ಒಂದು ಜಾಗದಲ್ಲಿ. ಬನ್ನಿ ನಮ್ ಜೊತೆ ಅಮೆರಿಕಾದಲ್ಲಿರೋ ಲಾರ್ಜೆಸ್ಟ್ ಇಂಡಿಯನ್ ರೆಸ್ಟೋರೆಂಟ್ ಹೇಗಿದೆ, ಏನೇನ್ ಫುಡ್ ವೆರೈಟೀಸ್ ಸಿಗುತ್ತೆ ಅಂತ ನೋಡೋಣ. ಚನ್ನು, ನೀ ಏನ್ ತಿನ್ನಕ್ ರೆಡಿ ಅದೀಪ? ನಂಗೆ ಫಸ್ಟ್ ಅದನ್ನ ನೋಡೋದೈತಿ. ಅದ್ ಲೈಕ್ 3 acres ಮೇಲೆ ಐತೆ ಅಂತ. 1000 ಸೀಟಿಂಗ್ಸ್ ಇದೆ ಅಂತ ಹೇಳಿದಾರೆ. 3 acres ಅಂದ್ರೆ ಏನ್ ಮಸ್ಕಿ ಲಾಟ್. ಸೊ ಅದನ್ನ ನೋಡೋದೈತಿ ಫಸ್ಟ್, ಆಮೇಲೆ ಯೋಚನೆ ಮಾಡ್ತೀನಿ. ನಾವು ಆಲ್ಮೋಸ್ಟ್ 3-4 ಟೈಮ್ಸ್ ಬುಕ್ ಮಾಡಿ ರಿಸರ್ವೇಶನ್ ಮಾಡ್ಬೇಕು, ಸಿಗಲ್ಲ. ಯಾಕಂದ್ರೆ ಹೊಸದಾಗಿ ಬೇರೆ ಓಪನ್ ಆಗಿದೆ ಅಲ್ಲ. 3-4 ಸತಿ ಬುಕ್ ಮಾಡಿದ್ವಿ ನಾವು. ಫೈನಲಿ ಇವತ್ತು ಹೋಗ್ತಿದೀವಿ. ನಾವು 2016 ಅಲ್ಲಿ ಬಂದಿರೋದಿಲ್ಲಿ. ಅವಾಗ ಇಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ಸ್ ಇರ್ಲಿಲ್ಲ. ಇವಾಗ ಎಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಿದೆ ಅಂದ್ರೆ, ಅಂಡ್ ಒಂದಕ್ಕಿಂತ ಒಂದು ಚೆನ್ನಾಗಿ ಕೂಡ ಇದೆ. ಸೊ ಅವಾಗ ನಮ್ ಟ್ರಾವೆಲ್ ಬ್ಲಾಗ್ಸ್ ಜೊತೆ ಮತ್ತೆ ಅಮೆರಿಕನ್ ಎಕ್ಸ್ಪೀರಿಯನ್ಸಸ್ ಜೊತೆ ಫುಡ್ ಬ್ಲಾಗ್ಸ್ ಕೂಡ ಮಾಡ್ತಿರ್ತೀವಿ. ಈ ತರದ್ದು ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ ಚಾನೆಲ್ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 Tickets Anywhere. Let's go guys. ಹೆಂಗಿದೆ ನೋಡಿ ಫ್ಲೈ ಓವರ್ಸ್. ಓ ಮೈ ಗಾಡ್, ಇಲ್ಲಿಂದ ಒಂದ್ ಹತ್ತುತ್ತೀಗ, ಇಲ್ಲಿಂದ ಒಂದಿದೆ, ಅಲ್ಲೊಂದು ಕೆಳಗಡೆ ಒಂದು ಹೋಗ್ತಿದೆ. ಟೆಕ್ಸಸ್ ಇಸ್ ಫೇಮಸ್. ಇಲ್ಲಿ ನೋಡಿ ಎಷ್ಟಿದಾವೆ ಫ್ಲೈ ಓವರ್ಸ್. ಓ ಮೈ ಗಾಡ್, ಆಕ್ಚುಲಿ ಬಹಳ ಕಾಣತೈತಿ. 8 minutes ಇದೆ ನಮಗೆ. ಒಂದ್ ಕಡೆ ಮಿಸ್ ಆದ್ರೂ ಮುಗೀತು. ಒಂದ್ ಎಕ್ಸಿಟ್ ಮಿಸ್ ಆದ್ರೂ ಮುಗೀತು. ಎಲ್ಲೋ ಹೋಗಿರ್ತೀವಿ, 20 ನಿಮಿಷ ಡಿಟೂರ್ ಗ್ಯಾರಂಟಿ. ಅಲ್ಲೇ ಪಟೇಲ್ ಬ್ರದರ್ಸ್ ಹೋಗಿ ಮಾವಿನ ಹಣ್ಣು ತಗೊಂಡ್ ಹೋಗೋಣ. ಸೊ ಇವತ್ತಿನ ದಿನ ತುಂಬಾನೇ ಸ್ಪೆಷಲ್ ಇದೆ. ಯಾಕಪ್ಪ ಅಂತಂದ್ರೆ, ನಾವು ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ರೆಸ್ಟೋರೆಂಟ್ಸ್ ಹೋಗೋದಲ್ದಲೇನೆ ಮ್ಯಾಂಗೋಸ್ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಫೋನ್ ಮಾಡಿ ಕೇಳಿದೆ, ಒಂದ್ 3-4 ಕಡೆ ಮ್ಯಾಂಗೋಸ್ ಬಂದಿದೆ ಅಂತ ಹೇಳಿದ್ದಾರೆ. ಕೇಸರ್ ಮ್ಯಾಂಗೋಸ್, ಅದು ಇಂಡಿಯನ್ ಕೇಸರ್ ಮ್ಯಾಂಗೋಸ್ ಇಂಡಿಯಾದಿಂದ ಇಂಪೋರ್ಟ್ ಮಾಡಿರೋದು. ಒಂದ್ ಬಾಕ್ಸ್ ಐ ಥಿಂಕ್ $35 to $45 ವರೆಗೂ ಕಾಸ್ಟ್ ಆಗುತ್ತೆ. ಅಂದ್ರೆ 3,000 to 5,000 ರೇಂಜ್ ಅಲ್ಲಿ ಇದೆ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇಂಡಿಯನ್ ಮ್ಯಾಂಗೋಸ್ ತೊಗೊಳಕ್ಕೆ. ಬಟ್ ಸಿಗ್ಬೇಕು, 1 hour ಅಲ್ಲೇ ಖಾಲಿ ಆಗೋಗುತ್ತೆ. ಭಾರತ್ ಭವನ್. ಚೆನ್ನು ಬಾಯ್, ಊಟ ಮಾಡೋಣ, ಮಸ್ತ್ ಬ್ಯಾಟಿಂಗ್ ಮಾಡೋಣ. ಬೋರ್ಡ್ ನೋಡಿ ಎಷ್ಟು ದೊಡ್ಡದ ಹಾಕ್ಯಾರ. ಐ ನೋ, ಭಾಳ ದೊಡ್ಡದಿಲ್ಲ ಅಲ್ಲ ಬೋರ್ಡ್. ಚೆನ್ನು ಫೋಟೋ ತೆಗಿಸ್ಕೊಂತೇನೆ ನೀನು. ಬಾ, ನಮ್ ಟೈಮ್ ಆಗೈತಿ. ಏನಿದೆ ಇಷ್ಟು ದೊಡ್ಡದೈತಿ? ಎಲ್ಲ ಇಂಡಿಯನ್ಸ್ ಇಲ್ಲೇದಾರನ್ಲಿ. ಪರಮಾತ್ಮ ದೇವ್ರು ಥಾಲಿಯಲ್ಲಿ ಹೆಚ್ಚು ಅಲ್ಲಿ ತಳಕ್ ಸ್ಕ್ರೋಲ್ ಮಾಡ ಅಕ್ಕಿ ಹೋಗಿ ಸ್ಪೆಷಲ್ ಥಾಲಿ. ನಾ ಥಾಲಿ ಆರ್ಡರ್ ಮಾಡತ್ತೀನಿ, ಭಾರತ್ ಭವನ್ ಸ್ಪೆಷಲ್ ಥಾಲಿ. ಪೈನಾಪಲ್ ಶಿರಾ ಐತೆ ಅಂತ. ಅದ್ರ ಸಲುವಾಗಿ ಮಾಡ್ಬೇಕಾಗಿತ್ತು. ಸೊ ಥಾಲಿ ಒಂದು ತುಂಬಾನೇ ಪಾಪ್ಯುಲರ್ ಇಲ್ಲಿ. ಐಟಮ್ಸ್ ಕ್ರೇಜಿ ಇದೆ. ಇವತ್ತು ಮ್ಯಾಂಗೋ ಪಪ್ಪು ಇದೆ ಅಂದ್ರು, ಬಿಕಾಸ್ ಮ್ಯಾಂಗೋ ಸೀಸನ್. ಚಟ್ನಿ ನೋಡಿ ಏನೇನ್ ಇದಾವೆ. ಅಬ್ಬಾ, ಶೇಂಗಾ ಚಟ್ನಿ, ಕಡಲೆ ಚಟ್ನಿ, ಕಾಯಿ ಚಟ್ನಿ, ಕಾಯಿ ಚಟ್ನಿ ವಿತ್ ಮಿಂಟ್, ಟೊಮ್ಯಾಟೊ ಕಾಯಿ ಚಟ್ನಿ, ಜಿಂಜರ್ ಚಟ್ನಿ. ಹಂಗ್ ದೋಸಾ ನೋಡಿ. 1 2 3 4 5 ಹೋಗಿ ಚಾಕ್ಲೇಟ್ ದೋಸಾ ಅಂತ ಹಾಕ್ತ. ಇಂಡಿಯನ್ ಡೆಸರ್ಟ್ ನೋಡ್ ಚೆನ್ನು, ಗಾಜರ್ ಹಲ್ವಾ, ರೋಸ್ ಕೇಕ್, ಪೈನಾಪಲ್ ಕೇಸರಿ,
ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿ ನೋಡಿ ಇಲ್ಲಿ ಮ್ಯಾಂಗೋ ಪನ್ನ ಕೊಟ್ಟ ಮ್ಯಾಂಗೋ ಕ್ಯಾರಮೆಲ್ ಕಸ್ಟರ್ಡ್ ಅಂತ ಮ್ಯಾಂಗೋ ಟ್ರೆಶ್ ಸಿಗ್ತೀನಿ. ಆಮೇಲೆ ಮ್ಯಾಂಗೋ ಶ್ರೀಖಂಡ್ ಏನ್ ಬೇಕಾ ವಿಲ್ ಡೂ ಸಮಥಿಂಗ್ ಮಸ್ತ್ ಅಲ್ಲ. ಚನ್ನು ಏನಿದ ಬಾಳ್ ದೊಡ್ಡದಾಗಿಲ್ಲ ಚನ್ನು ಮಕ್ಕೊಂತಿನ ತಿಂದ ಪೈನಾಪಲ್ ಕೇಸರ ಪಲಾವ್ ಸೋ ಮೆನಿ ಡಿಶಸ್ ಮ್ಯಾಂಗೋ ಪಪ್ಪು ಮ್ಯಾಂಗೋ ಚಟ್ನಿ ಬಜ್ಜಿ ಬೀಟ್ರೂಟ್ ಪಲ್ಯ ಮಜ್ಜಿಗೆ ಕುಡಿಯೋಣ ಫಸ್ಟ್ ಈಗ ಹೊಟ್ಟಿ ತಂಪ್ ಮಾಡಿ ಹೊಟ್ಟಿ ತಂಪ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ. ಪ್ಲಾನಿಂಗ್ ಮಾಡ್ತಾರೆ ಸೀರಿಯಸ್ಲಿ ಹೆಂಗ್ ತಿಂದ ಬಾಳಷ್ಟು ಬಜ್ಜಿ ತಿನ್ನೋಣ. ಏನು ಐತ್ಲೆ ಪಲ್ಯ ಯಾವ ಪಲ್ಯ ಅದ ಬೆಳ್ಳಿ ವಡ ಚಟ್ನಿ ಐತ್ಲೆ ಫುಲ್ ಮದ್ದೂರ್ ವಡ ಅಲ್ಲ ತಲೆ ಮೇಲೆ ಹುಡ್ಕೊಲ್ಲ ಐಟಮ್ ಭಾಳ ಆಗ್ಲಿಲ್ಲ ನೋಡಿ ಬಿಳಿಸ ಬೀಳಾದೈತಿ ಅದ ಸೌತ್ ಇಂಡಿಯನ್ ದೋಸೆ ಅಲ್ಲಿಂತ್ರ ಮರಿ ಆಗ್ತೈತಿ ಮಿಡಲ್ ಇಂತ್ರ ಓ ಮೈ ಚಲೋ ಮಾಡ ಎರಡು ಕೊಟ್ಟಾರಲ್ಲ ಇವತ್ತ. ಹೌದಲ್ಲೇ ಹೌದಾ ಅದಕ್ಕೆ ತೊಳಿತದೆ ಆರಾಮ್ಲೆ ಆರಾಮ ಟೇಸ್ಟ್ ಮಾಡಿ ಜಸ್ಟ್ ಟೇಸ್ಟ್ ಮಾಡಿ. ಇದು ಕೆಂಪು ತರ ಇದೆ ಬೆಂಗಳೂರು ತರ. ಐ ಥಿಂಕ್ ಇಟ್ಸ್ Thank you. ಥ್ಯಾಂಕ್ ಯು. ಚೆಸ್ ಅಲ್ಲಿನೂ ಚಲೋ ಇಲ್ಲ ಪಕ್ಕಾ ಬೆಂಗಳೂರು ಸ್ಟೈಲ್ ಇದೆ ಕೆಂಪು ತರ ಚೆನ್ನಾಗ ಎಕ್ಸಾಕ್ಟ್ ಆಗ್ಬಿಟ್ಟು ಅನ್ಸನ್ನು. ಬಟ್ ದೋಸಾ ಲೈಕ್ ಅಲ್ಟಿಮೇಟ್ ಐತ್ಲೆ ಹೌದಾ ಲೈಕ್ ಅದ್ ಹೆಂಗ್ ಕ್ರಿಸ್ಪ್ ಐತ್ ನೋಡೋದು ಪುರಿ ಆಪರಿ ಬಿಸಿ ಐತ್ಲೆ ಮಸ್ತ್ ಬಿಸಿ ಬಿಸಿ ಐತೆ. ಹಳಸಿನ ಬಿರಿಯಾನಿ ಜಾಕ್ ಫ್ರೂಟ್ ಬಿರಿಯಾನಿ ಇದೆ ಅದು ಸಖತ್ ಪಾಪ್ಯುಲರ್ ಇಲ್ಲಿ. ಪಲಾವ್ ತಿನ್ ನೋಡೋಣ. ಯಾವ ಟೈಪ್ ಐತಿ ಮದ್ವೆ ಪಲಾವ್ ಸಕ್ಕತ್ತಾಗಿದೆ. ಓ ಪಪ್ಪುನು ಮಸ್ತ್ ಐತೆ ಅಲ್ಲಿ. ಉಮ್ಮ ಇವಾಗ ಪಪ್ಪು ಪಪ್ಪು ಏನು ಟೇಸ್ಟ್ ಸಕ್ಕತ್ತಾಗಿದೆ. ಆಂಧ್ರ ಪಪ್ಪು ಆಂಧ್ರ ಪಪ್ಪು ಇಲ್ಲೇ ರಸ ಮೀನ್ ಮಾಡ ಅನ್ಲೆ ಕೈಯಲ್ಲೇ ತಿನ್ಬೇಕು ಅವಾಗ್ಲೇ ಮಜಾ ಇಂಡಿಯನ್ ಊಟ. ನಂಗ ನಂದಿನಿ ನೆನಪಾಗತ್ತದ ನಾಗಾರ್ಜುನ ನಂದಿನಿ ಸೇಮ್ ಹಂಗಾಯ್ತು. ಉಪ್ಪಿನಕಾಯಿ ಐತ್ಲ ಮ್ಯಾಂಗೋ ಪಿಕಲ್ ಏನದ ಪೈನಾಪಲ್ ಕೇಸರ್ ಖಾಲಿ ಹಂಗೈತಿ. ಸಪ್ರೇಟ್ ಆಗಿರ್ತದ ಇನ್ನೊಂದ್ ಎರಡು ಕೊಡ್ತಾರಂತ ಕೇಳಿ ಇಂತ ಸಣ್ಣ ಏನ್ ಮಸ್ತ್ ಐತೆ. ಲೇ ಕೇಸರಿ ಬಾತ್ ಕೊಡು. ಪೈನಾಪಲ್ ಕೇಸರಿ ಬಾತ್ ಟ್ರೈ ಮಾಡೋಣ. ಪೈನಾಪಲ್ ಕೇಸರಿ ಬಾತ್ ಪೈನಾಪಲ್ ಸಿಕ್ ನಂಗ ಚನ್ನು. ಡೆಸರ್ಟ್ ಏನ್ ತಿನ್ನೋಣ. ಮ್ಯಾಂಗೋ ಆಗ್ತಿಲ್ಲ ಆಕ್ಚುಲಿ ತುಂಬಾನೇ ವೆರೈಟೀಸ್ ಇತ್ತು ಇಲ್ಲಿ ಡೆಸರ್ಟ್ ಇಂದು ಬಟ್ ಸಖತ್ ಫುಲ್ ಆಗ್ಬಿಟ್ಟಿದ್ದೇವೆ. ಸೊ ಐ ಥಿಂಕ್ ವಿಲ್ ಎಂಡ್ ಇಟ್ ಹಿಯರ್. ತುಂಬಾ ಚೆನ್ನಾಗಿತ್ತು ಭಾರತ್ ಭವನ್. ಅಫ್ಕೋರ್ಸ್ ಮುಂಚೆನೂ ಹೋಗಿದ್ವಿ ಬಟ್ ದಿಸ್ ವಾಸ್ ಅಗೇನ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಈ ಭಾರತ್ ಭವನ್ ಬಂದಿಲ್ಲ ಈ ಹೇಳಿದಲ್ಲ ಈ ಬ್ರಾಂಚ್ ಬಂದಿಲ್ಲ ಇದು ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಬ್ಯಾಟಿಂಗ್ ಮಾಡಿ ಈಗ ನೆಕ್ಸ್ಟ್ ಎಲ್ಲಪ್ಪ ನೆಕ್ಸ್ಟ್ ಮ್ಯಾಂಗೋ ಇರ್ಬೇಕು. ನಾವು 2 hours ಮುಂಚೆ ಫೋನ್ ಮಾಡಿ ಕೇಳಿದ್ವಿ ಅವರಿಗೆ ಇದೆ ಅಂತ ಹೇಳಿದ್ರು ಬಟ್ ತುಂಬಾ ಬೇಗ ಖಾಲಿ ಆಗುತ್ತೆ ಯಾಕಂದ್ರೆ ಕೇಸರ್ ಇಂಡಿಯನ್ ಮ್ಯಾಂಗೋಸ್ ಅಲ್ಲ. ಸೊ ಡೆಫಿನೆಟ್ಲಿ ಬೇಗ ಖಾಲಿ ಆಗುತ್ತೆ. ನೋಡೋಣ ಹೋಗಿ ಟ್ರೈ ಮಾಡೋಣ ಇದೇನೋ ಇಲ್ವೋ ಅಂತ. ಬನ್ನಿ. ಇದಿರೋದು ಪಟೇಲ್ ಬ್ರದರ್ ಅಂತ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ತುಂಬಾನೇ ಫೇಮಸ್. ಇಡೀ ಎಂಟೈರ್ USA ನಲ್ಲಿದೆ ಇವ್ರದ್ದು ಫುಲ್. ಸೊ ಹೋಗಿ ಚೆಕ್ ಮಾಡೋಣ ಕೇಸರ್ ಮ್ಯಾಂಗೋಸ್ ಸಿಗುತ್ತೋ ಇಲ್ವೋ ಅಂತ. ಲೆಟ್ಸ್ ಗೋ ಗೆಟ್ ಮ್ಯಾಂಗೋಸ್. ಚನ್ನು ನೋಡಿಲಿ ಕೇಸರ್ ಮ್ಯಾಂಗೋಸ್ ಇಂಡಿಯಾದಿಂದ ಬಂದಿದೆ. ಕೇಸರ್ ಓ ಕೇಸರ್ ನೋಡಿ ಸೆಕ್ಯೂರಿಟಿ ಚೆಕ್ ಫ್ರಮ್ ಬಾಂಬೆ. ಕ್ರೇಜಿ ಅಲ್ವಾ. ಎಷ್ಟು ಪ್ರೈಸ್ ನೋಡ. $30 ಎಷ್ಟದಾವಲ್ಲಿ ಒಂದ್ರೊಳಗೆ 30 ಎಷ್ಟದಾವ ಒಂದು ಡಜನ್ ಇರ್ಬೇಕದ. ಕ್ರೇಜಿ ಬೇರೆ ಥರದ ಮೆಕ್ಸಿಕನ್ ಮ್ಯಾಂಗೋಸ್. ಇದು ಸ್ಪೆಷಲ್ ಮಿಂಗಾಲೋ ಮ್ಯಾಂಗೋ ಅಂತ ಬೇರೆ ಬೇರೆ ಥರ ಮ್ಯಾಂಗೋಸ್ ಬಂದಿದೆ. ಇಂಡಿಯಾದಿಂದ ಬರೋದು ತುಂಬಾ ರೇರು. ಐ ಥಿಂಕ್ ಫಸ್ಟ್ ಟೈಮ್ ಬಂದಿರೋದು ಇಂಡಿಯನ್ ಮ್ಯಾಂಗೋಸ್. ಎಷ್ಟೊಂದಿದೆ ನೋಡಿ. ಅದೇ ಎಕ್ಸ್ಪೆನ್ಸಿವ್ ಇರೋದು ಜಾಸ್ತಿ ಎಲ್ಲ ಅದಕ್ಕಿಂತ. ಏನಂತ ಡಿಫ್ರೆಂಟ್ ಮ್ಯಾಂಗೋ ಅದಾವ. ಕನ್ಫ್ಯೂಸ್ ಆಗ್ತಾನೆ ಯಾವ್ದು ತಗೋಬೇಕು. ಇಲ್ಲ ತೋರಿಸಿದೆ ಎಲ್ಲಾನು. ಮೊನ್ನೆ ತಗೊಂಡೋಗಿವಲ್ಲ ಒಂದು ಆಲ್ರೆಡಿ. ಚನ್ನು ಪಟೇಲ್ ಬ್ರದರ್ಸ್ ಇಂದ ತಗೊಂಡಿ ಮ್ಯಾಂಗೋಸ್. ಮನೆ ಕಡೆ ಹೊರಟಿದೀವಿ.
ಸಂಜೆ ಆಗೋಗಿದೆ, ಇನ್ಫ್ಯಾಕ್ಟ್ ರಾತ್ರಿನೇ ಆಗಿದೆ ನೋಡಿ. ರಾತ್ರಿ 8 ಗಂಟೆ ಟೈಮ್. ಇವಾಗ ಸನ್ಸೆಟ್ ಆಗ್ತಾ ಇದೆ, ಇನ್ನ ಆಗೂ ಇಲ್ಲ. ಹೇಗಿದೆ ನೋಡಿ. ಇಂಡಿಯಾ ಒಳಗೆ ಕತ್ತಲಾಗಿರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಕೇಸರ್ ಮ್ಯಾಂಗೋಸ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಪ್ರಾಮಿಸ್ಲಿ ಸುಳ್ಳು ಹೇಳ್ತಿಲ್ಲ ನಾನು. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಹಣ್ಣನ್ನು ಚೆಕ್ ಮಾಡಕ್ ಕೊಟ್ಟರು, ಯಾವ್ದಾರ ಹಣ್ಣು ಕೆಟ್ಟಿದೆ ವಾಪಸ್ ಬಾಕ್ಸಲ್ಲಿ ಎಕ್ಸ್ಚೇಂಜ್ ಮಾಡಿಸಿದ್ರು ನೋಡಿ. ಈ ಲೆವೆಲಿಗಿದೆ. ಐ ಥಿಂಕ್ 3-4 ಡೇಸ್ ಮ್ಯಾಕ್ಸ್ ಹಣ್ಣಾಗಬೇಕು. ಯಾವುದು ಹಣ್ಣಾಗಿದ್ದು ಕಂಡಿಲ್ಲ ನಮಗೆ ಇದರಲ್ಲಿ. ಬಟ್ ಸೈಜಸ್ ಕೆಲವೊಂದು ದೊಡ್ಡದಿದೆ, ಒಂದು ಸಣ್ಣದಿದೆ ಅಲ್ಲ. ಆಲ್ಮೋಸ್ಟ್ ಸಿಮಿಲರ್, ಸ್ವಲ್ಪ ಸಣ್ಣದು ಇದಾವೆ. ಮೇ ಬಿ ಒಂದು 2-3 ಡೇಸ್ ಅಲ್ಲಿ ಹಣ್ಣಾಗ್ಬೋದಲ್ಲ ಚೆನ್ನು. 2-3 ಡೇಸ್ ಕಾಯೋ ಪೇಷನ್ಸ್ ಐತಿ. ಅದಕ್ಕೆ ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ, ಹೋಲ್ ಫುಡ್ಸ್ ಅಂತ ಇದೆ, ಅಲ್ಲಿ ಹೋಗಿ ತಂದಿದೀವಿ. ಇದು ಯಾವ ಮ್ಯಾಂಗೋಸ್? ಯೆಲ್ಲೋ ಮ್ಯಾಂಗೋಸ್ ಅಂತ. ಹಾಪೂಸ್ ತರ ಹಣ್ಣಾಗಿರೋ ಸಿಕ್ವು ಆಕ್ಚುಲಿ ನೋಡಿ. ಸ್ಮೆಲ್ ಚಲೋ ಐತ್ಲಿ. ಸೊ ಇವೆಲ್ಲ ಮೋಸ್ಟ್ಲಿ ಅಮೆರಿಕನಲ್ಲಿ ಸಿಗೋ ಎಲ್ಲ ಮ್ಯಾಂಗೋಸ್ ಮೆಕ್ಸಿಕೋದು, ಡೊಮೈಕನ್ ರಿಪಬ್ಲಿಕ್ ಇಂದು ಚೆನ್ನಾಗಿರುತ್ತೆ. ಬಟ್ ಅಫ್ಕೋರ್ಸ್ ನಮಗೆ ಇಂಡಿಯನ್ ಮ್ಯಾಂಗೋಸ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇವ್ರ ಮ್ಯಾಂಗೋಸ್ ಮೋಸ್ಟ್ಲಿ ಸಾಲ್ಸಾ ಮಾಡ್ತಾರೆ ಅಥವಾ ಟಾಕೋಸ್ ಮೇಲೆ ಯೂಸ್ ಮಾಡ್ತಾರೆ. ಅಂಡ್ ಇದಕ್ಕೆ ಅವರು ತಹೀನ್ ಅಂತ ಒಂದು ಸ್ಪೈಸ್ ಪೌಡರ್ ಬರುತ್ತೆ, ತಹೀನ್ ಮತ್ತೆ ಇನ್ನೊಂದು ರೆಡ್ ಸಾಸ್. ಮೆಕ್ಸಿಕನ್ಸ್ ತಿನ್ನೋದು ಜಾಸ್ತಿ, ಅದನ್ನ ಹಾಕ್ಬಿಟ್ಟು ಸ್ನಾಕ್ ತರ ತಿಂತಾರೆ. ನಾವು ಹೇಗೆ ಸ್ಟ್ರೀಟ್ ಫುಡ್ ತಿಂತೀವಿ ನೋಡಿ, ತೋತಾಪುರಿ ಮಾವಿನಕಾಯಿನ ಚಾಟ್ ಮಸಾಲ ಹೆಂಗ ಅವ್ರಿಗೆ ಅದೇ ತರ ಚೆನ್ನಾಗಿರುತ್ತೆ ಅದನ್ನು. ಆಲ್ಮೋಸ್ಟ್ 1 ವಾರ ಆದ್ಮೇಲೆ ಕೇಸರ್ ಮ್ಯಾಂಗೋಸ್ ಹಣ್ಣಾದ್ವು. ಇನ್ಫ್ಯಾಕ್ಟ್ ನಮಗೆ ಗೊತ್ತೂ ಆಗ್ಲಿಲ್ಲ. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೇಸರ್ ಮ್ಯಾಂಗೋಸ್ ತಿಂತಿರೋದು. ನಾನು ಕರ್ನಾಟಕದವಳು, ಹಾಗಾಗಿ ಬಾದಾಮಿ ಹಣ್ಣು ನನಗೆ ತುಂಬಾನೇ ಇಷ್ಟ. ನಮ್ಮ ತುಮಕೂರು ಕಡೆ ತುಂಬಾ ಚೆನ್ನಾಗಿ ಬೆಳಿತಾರೆ. US ಬಂದ ಆಲ್ಮೋಸ್ಟ್ 10 years ಆಗಿದೆ. ಫಸ್ಟ್ ಟೈಮ್ ನಾವು ಇಂಡಿಯನ್ ಸ್ಟೋರ್ ಅಲ್ಲಿ ಇಂಡಿಯನ್ ಮ್ಯಾಂಗೋಸ್ ತಗೊಂಡ್ಬಂದು ತಿಂದಿದ್ದು. 1 ಬೈಟ್ ತಿಂದ ಕೂಡಲೇ ಆಹಾ ಸ್ವರ್ಗನೇ, ಅಷ್ಟು ಟೇಸ್ಟಿ ಆಗಿತ್ತು. ಕಟ್ ಮಾಡಾದ್ಮೇಲೆ ಒಳಗಡೆ ಆರೆಂಜ್ ಕಲರ್ ಇತ್ತು ಕೇಸರ್ ಮ್ಯಾಂಗೋಸ್, ಕರ್ಗೋಗ್ಬಿಟ್ಟು ತುಂಬಾ ಒಳಗಡೆನೆ. ಸೊ ನಿಮ್ಗೂ ತೋರಿಸ್ತೀನಿ ನಮ್ಮ ಇಂಡಿಯನ್ ಮ್ಯಾಂಗೋಸ್ ಇಲ್ಲಿ ಅಮೇರಿಕಾದಲ್ಲಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಆರೆಂಜ್ ಕಲರು. ಆ್ಯಕ್ಚುಲಿ ನೈಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಲೈಟಲ್ಲಿ ನೋಡೋಣ ಆರೆಂಜ್ ಕಾಣಿಸುತ್ತೋ ಇಲ್ವೋ ಅಂತ. ಫುಲ್ ಬ್ರೈಟ್ ಆಯ್ತು ಇದು. ತುಂಬ ಅಂದರೆ ತುಂಬಾ ಡೆಲಿಷಿಯಸ್ ಆಗಿದೆ. ನಾವು 9 ಹಣ್ಣು ತಂದಿದ್ವಿ, ಅದರಲ್ಲಿ 1 ಹಣ್ಣು ಕೆಟ್ಟಿರಲಿಲ್ಲ ನಮಗೆ. ಚಿಯರ್ಸ್ ಗೈಸ್, ನಮ್ಮ ಇಂಡಿಯನ್ ಕೇಸರ್ ಮ್ಯಾಂಗೋಸ್ ಅಮೇರಿಕಾದಲ್ಲಿ. ಪ್ರಾಮಿಸ್ ವಿಡಿಯೋಗೋಸ್ಕರ ಅಂತ ನಾನು ಸುಳ್ಳು ಹೇಳ್ತಿಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲಿಂದ? ಐ ಥಿಂಕ್ ಮಹಾರಾಷ್ಟ್ರ ಕಡೆ ಇರಬೇಕು, ಐ ಆಮ್ ನಾಟ್ ಶ್ಯೂರ್. ಕೇಸರ್ ಮ್ಯಾಂಗೋಸ್ ನಿಮಗೆ ಗೊತ್ತಿದ್ರೆ ಹೇಳಿ. ನಮ್ಮ ಇಂಡಿಯಾನಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಕೇಸರ್ ಮ್ಯಾಂಗೋಸ್ ಅಂತ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ. ಆಲ್ಸೋ ನಿಮ್ಮ ಫೇವ್ರೆಟ್ ಮ್ಯಾಂಗೋ ಯಾವುದು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ ಹೇಳಿ. ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ತರದ ಅಮೆರಿಕನ್ ಎಕ್ಸ್ಪೀರಿಯನ್ಸಸ್ ಮತ್ತೆ ಏನ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್. ಬಾಯ್.